ಗೈಸ್ ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ಇನ್ಕಮ್ ಟ್ಯಾಕ್ಸ್ 1 ಅಲ್ಲಿ ನಾವು ಬೇಸಿಕ್ ಸ್ಯಾಲರಿ, ಬೋನಸ್, ಕಮಿಷನ್, ರಿಟೈರ್ಮೆಂಟ್ ಬೆನಿಫಿಟ್ಸ್ ಕರೆಕ್ಟಾ, ಎಲ್ಲ ಗ್ರಾಚ್ಯುಟಿ, ಪೆನ್ಷನ್, ಅರ್ನ್ ಲೀವ್ ಮತ್ತೆ ಅಲೋವೆನ್ಸಸ್ ಅಲ್ಲಿ ಎಲ್ಲಾ ತರದ ಅಲೋವೆನ್ಸಸ್, ಅದರಲ್ಲಿ HRA ಮತ್ತೆ ಉಳಿದಿದ್ದೆಲ್ಲ ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪಾ ಅಂದ್ರೆ ಪರ್ಕ್ ವಿಸಿಟ್ಸ್ ಅಂತ ಹೇಳ್ತೀವಿ. ಸರ್ ಏನ್ ಸರ್ ಪರ್ಕ್ ವಿಸಿಟ್ಸ್ ಅಂದ್ರೆ ಏನು? ಪರ್ಕ್ ವಿಸಿಟ್ಸ್ ಅಂತ ಹೇಳಿದ್ರೆ ಕೈಂಡ್ ಬೆನಿಫಿಟ್ಸ್. ಏನದು ಕೈಂಡ್ ಬೆನಿಫಿಟ್ಸ್ ಅಂದ್ರೆ ಯಾವುದೋ ಒಂದು ಬೆನಿಫಿಟ್ ವಸ್ತುವಿನ ರೂಪದಲ್ಲಿ ಅಥವಾ ಸೇವೆಯ ರೂಪದಲ್ಲಿ ಕಂಪನಿಯವರು ಎಂಪ್ಲಾಯಿಗೆ ಫ್ರೀ ಆಗಿ ಕೊಡ್ತಾ ಇರ್ತಾರೆ. ಏನಾಗಿ ಕೊಡ್ತಾ ಇರ್ತಾರೆ? ಫ್ರೀ ಆಗಿ ಕೊಡ್ತಾ ಇರ್ತಾರೆ. ಅದರಿಂದ ಬೆನಿಫಿಟ್ ಎಂಪ್ಲಾಯಿ ಬರುತ್ತೆ. ಅದನ್ನ ಟ್ಯಾಕ್ಸ್ ಮಾಡಬೇಕಾ ಬೇಡವಾ ಅನ್ನೋದೇ ಕಾನ್ಸೆಪ್ಟ್. ನಮ್ಗೆ ಈ ಪರ್ಕ್ ವಿಸಿಟ್ಸ್ ಅಲ್ಲಿ 3 ತರ ಪರ್ಕ್ ವಿಸಿಟ್ಸ್ ಇದೆ. ಎಷ್ಟು ತರ ಪರ್ಕ್ ವಿಸಿಟ್ಸ್ ಇದೆ? ಅದರಲ್ಲಿ ಮೊದಲನೇದು ಪರ್ಕ್ ವಿಸಿಟ್ಸ್ ಟ್ಯಾಕ್ಸಬಲ್ ಫಾರ್ ಆಲ್ ಟೈಪ್ಸ್ ಆಫ್ ಎಂಪ್ಲಾಯೀಸ್ ಅಂತ ಹೇಳಿ. ಪರ್ಕ್ ವಿಸಿಟ್ಸ್ ಟ್ಯಾಕ್ಸಬಲ್ ಫಾರ್ ಆಲ್ ಟೈಪ್ಸ್ ಆಫ್ ಎಂಪ್ಲಾಯೀಸ್ ಅಂದ್ರೆ ಎಲ್ಲಾ ತರದ ಎಂಪ್ಲಾಯೀಸ್ಗೂ, ಕಂಪನಿಲಿ ಇರ್ತಕ್ಕಂಥ ಪ್ಯೂನ್ ಇಂದ ಹಿಡಿದು ಡೈರೆಕ್ಟರ್ ವರೆಗೂ ಅಥವಾ ಸಿಇಒ ವರೆಗೂ ಏನೇನು ಪರ್ಕ್ ವಿಸಿಟ್ಸ್ ಕೊಡ್ತಾರೆ ಅವೆಲ್ಲ ಕೂಡ ಟ್ಯಾಕ್ಸಬಲ್ ಆಗುತ್ತೆ. ಇನ್ನೊಂದರ ಪರ್ಕ್ ವಿಸಿಟ್ಸ್ ಇದೆ. ಪರ್ಕ್ ವಿಸಿಟ್ಸ್ ಟ್ಯಾಕ್ಸಬಲ್ ಓನ್ಲಿ ಇನ್ ಕೇಸ್ ಆಫ್ ಎ ಸ್ಪೆಸಿಫೈಡ್ ಎಂಪ್ಲಾಯಿ. ಏನದು? ಸ್ಪೆಸಿಫೈಡ್ ಎಂಪ್ಲಾಯಿ. ನಮಗೆ ಆಕ್ಚುಲ್ ಆಗಿ 2 ಮಾರ್ಕ್ಸ್ ಗೆ ಒಂದು ಕ್ವಶನ್ ಕೊಡ್ತಾರೆ, ಹೂ ಈಸ್ ಎ ಸ್ಪೆಸಿಫೈಡ್ ಎಂಪ್ಲಾಯಿ. ಕೆಲವು ಕ್ವಶನ್ ಪೇಪರ್ಸ್ ಅಲ್ಲಿ ಎಷ್ಟು ರಾಂಗ್ ಕೊಟ್ಟಿರ್ತಾರೆ ಅಂದ್ರೆ ಸ್ಪೆಸಿಫೈಡ್ ಅಸೆಸಿ ಅಂತ ಕೊಡ್ತಾರೆ. ದಯವಿಟ್ಟು ಸ್ಪೆಸಿಫೈಡ್ ಅಸೆಸಿ ಅನ್ನೋದು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇಲ್ಲ. ಸ್ಪೆಸಿಫೈಡ್ ಎಂಪ್ಲಾಯಿ ಅಂತ ಇರುತ್ತೆ. ಅಂದ್ರೆ ಯಾರು ಹೂ ಈಸ್ ಎ ಸ್ಪೆಸಿಫೈಡ್ ಎಂಪ್ಲಾಯಿ ಅಂತ ಹೇಳಿದ್ರೆ, ಒಂದು ಕಂಪನಿನಲ್ಲಿ ಒಬ್ಬ ಪರ್ಸನ್ ಎಂಪ್ಲಾಯಿನೂ ಆಗಿರ್ತಾನೆ, ಆ ಕಂಪನಿಗೆ ಡೈರೆಕ್ಟರು ಆಗಿರ್ತಾನೆ. ಡೈರೆಕ್ಟರ್ ಕಮ್ ಎಂಪ್ಲಾಯಿ ಆಫ್ ದಟ್ ಕಂಪನಿ, ಅವನನ್ನ ಏನಂತ ಹೇಳ್ತೀವಿ? ಸ್ಪೆಸಿಫೈಡ್ ಎಂಪ್ಲಾಯಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಹೂ ಈಸ್ ಎ ಸ್ಪೆಸಿಫೈಡ್ ಎಂಪ್ಲಾಯಿ? An employee, a director come employee of the company will be called as a specified employee. ಇದು ಮೊದಲನೇದು. ಎರಡನೇದು, ಅವನ ಗ್ರಾಸ್ ಟೋಟಲ್ ಇನ್ಕಮ್ 50,000 ರೂಪಾಯಿಗಿಂತಲೂ ಜಾಸ್ತಿ ಇರಬೇಕು. ಇವಾಗ 50,000 ರೂಪಾಯಿ ಪ್ರತಿಯೊಬ್ಬರಿಗೂ ಸಿಗುತ್ತೆ. 5,000 ರೂಪಾಯಿ ಸಂಬಳ ಅಂದ್ರೆ 60,000 ರೂಪಾಯಿ ಆಗುತ್ತೆ. ಸೊ ಹಾಗಾದ್ರೆ ಈ ಪಾಯಿಂಟ್ ಸುಮ್ಮನೆ ನೆನಪಲ್ಲಿ ಇಟ್ಕೊಂಡ್ರೆ ಸಾಕು. 50,000 ರೂಪಾಯಿಗಿಂತಲೂ ಹೆಚ್ಚು ಗ್ರಾಸ್ ಟೋಟಲ್ ಇನ್ಕಮ್ ಅಂದ್ರೆ ಅವನು ಸ್ಪೆಸಿಫೈಡ್ ಎಂಪ್ಲಾಯಿ ಆಗ್ತಾನೆ. ಅರ್ಥ ಆಗ್ತಿದ್ಯಾ? ಈ 2 ಪಾಯಿಂಟ್ ಬರೋದ್ರೆ 2 ಮಾರ್ಕ್ಸ್ ಬರುತ್ತೆ. ಹೂ ಈಸ್ ಎ ಸ್ಪೆಸಿಫೈಡ್ ಎಂಪ್ಲಾಯಿ ಅಂದ್ರೆ ಎ ಡೈರೆಕ್ಟರ್ ಕಮ್ ಎಂಪ್ಲಾಯಿ ಆಫ್ ದ ಕಂಪನಿ ಅಂಡ್ ಎ ಪರ್ಸನ್ ಹೂಸ್ ಗ್ರಾಸ್ ಟೋಟಲ್ ಇನ್ಕಮ್ ಇಸ್ ಮೋರ್ ದ್ಯಾನ್ 50,000 rupees ಕಾಲ್ಡ್ ಆಸ್ ಎ ಸ್ಪೆಸಿಫೈಡ್ ಎಂಪ್ಲಾಯಿ. 2 ಮಾರ್ಕ್ಸ್ ಬರುತ್ತೆ. ಹಾಗಾದ್ರೆ ಟ್ಯಾಕ್ಸಬಲ್ ಪರ್ಕ್ ವಿಸಿಟ್ಸ್ ಮತ್ತೆ ಇನ್ನೊಂದಿದೆ, ಅದನ್ನ ಎಕ್ಸೆಂಪ್ಟೆಡ್ ಪರ್ಕ್ ವಿಸಿಟ್ಸ್ ಅಂತ ಹೇಳ್ತಾರೆ. ಪರ್ಕ್ ವಿಸಿಟ್ಸ್ ಟ್ಯಾಕ್ಸಬಲ್ ಫಾರ್ ಆಲ್ ಎಂಪ್ಲಾಯೀಸ್, ಪರ್ಕ್ ವಿಸಿಟ್ಸ್ ಟ್ಯಾಕ್ಸಬಲ್ ಓನ್ಲಿ ಸ್ಪೆಸಿಫೈಡ್ ಎಂಪ್ಲಾಯಿ. ಮೂರನೇದು ಯಾವುದು? ಎಕ್ಸೆಂಪ್ಟೆಡ್ ಪರ್ಕ್ ವಿಸಿಟ್ಸ್ ಅಂದ್ರೆ ಕೆಲವು ಬೆನಿಫಿಟ್ಸ್ ಕೊಡ್ತಾರೆ, ಅವು ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. ಈಗ ನಾವು ಫಸ್ಟ್ ಯಾವ್ದು ನೋಡ್ಬೇಕು ಅಂದ್ರೆ ಪರ್ಕ್ ವಿಸಿಟ್ಸ್ ಟ್ಯಾಕ್ಸಬಲ್ ಫಾರ್ ಆಲ್ ಟೈಪ್ಸ್ ಆಫ್ ಎಂಪ್ಲಾಯೀಸ್ ಅಲ್ಲಿ ಯಾವ್ದಾವ್ದು ಬರುತ್ತೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಾವು ಅರ್ಥ ಮಾಡ್ಕೊಳ್ಳೇಬೇಕಾಗಿರೋ ಪಾಯಿಂಟ್ ರೆಂಟ್ ಫ್ರೀ ಅಕಾಮಿಡೇಷನ್. ಅಂದ್ರೆ ಮನೆಯನ್ನ ಫ್ರೀ ಆಗಿ ಕೊಡುವಂಥದ್ದು. ಕಂಪನಿಯವರು ಎಂಪ್ಲಾಯಿಗೆ ಮನೆಯನ್ನ ಫ್ರೀ ಆಗಿ ಕೊಟ್ಟಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ರೈಲ್ ವೀಲ್ ಫ್ಯಾಕ್ಟರಿ, ಹೌದಾ, ನಮ್ ಲಿಖಿತು ಅವ್ರಿಗೆ ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ. ಫ್ರೀ ಆಗಿ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲ, ಅದಕ್ಕೆ ಚಾರ್ಜ್ ಮಾಡ್ತಾರೆ. ಡಬಲ್ ಬೆಡ್ರೂಮ್ ಮನೆಗೆ 1,000 2,000 ಚಾರ್ಜ್ ಮಾಡ್ತಾರೆ ಅಷ್ಟೇ. ಬಟ್ ಅದೇ ತರದ ಮನೆನ ನೀವು ಬೇರೆ ಕಡೆ ತಗೊಂಡ್ರೆ 20,000 ಇರುತ್ತೆ. ನಿಮ್ಗೆ ಎಷ್ಟು ಕೊಟ್ಟಿರ್ತಾರೆ? ಬರೀ 2,000 ರೂಪಾಯಿ ಕೊಟ್ಟಿರ್ತಾರೆ. ಇನ್ನು ಕೆಲವು ಕಂಪನಿಗಳಿದೆ ₹1 ತಗೊಳ್ಳಲ್ಲ, ಫ್ರೀ ಆಫ್ ಕಾಸ್ಟ್. ಅರ್ಥ ಆಗ್ತಿದ್ಯಾ? ಅಂದ್ರೆ ಮನೆಯನ್ನ ಫ್ರೀ ಆಗಿ ಕೊಡ್ತಕ್ಕಂಥದ್ದು. ಇಲ್ಲಿ ನಮಗೆ ಈ ರೆಂಟ್ ಫ್ರೀ ಅಕಾಮಿಡೇಷನ್ ಅನ್ನ ತಿಳ್ಕೊಳ್ಬೇಕಾದ್ರೆ, ನಿಮಗೆ ಯಾರಿಗಾದ್ರೆ ಕ್ವಾರ್ಟರ್ಸ್ ಅನ್ನ ಕೊಟ್ಟಿರ್ತಾರೆ ಅವ್ರಿಗೆ ಹೌಸ್ ರೆಂಟ್ ಅಲೋಯನ್ಸ್ ಕೊಡೋದಿಲ್ಲ. ಏನ್ ಕೊಡೋದಿಲ್ಲ? ಹೌಸ್ ರೆಂಟ್ ಅಲೋಯನ್ಸ್ ಕೊಡಲ್ಲ. ಯಾಕೆಂದ್ರೆ ಮನೇನೆ ಕೊಟ್ಟಿದ್ದೀನಿ, ನೀನ್ ಬಾಡಿಗೆ ಕೊಡೋ ಅವಶ್ಯಕತೆನೇ ಇರಲ್ಲ. HRA ಕೊಡಲ್ಲ. ಅರ್ಥ ಆಗ್ತಿದ್ಯಾ? HRA ಬೇಕಾ? ಕ್ವಾರ್ಟರ್ಸ್ ಬಿಟ್ಬಿಟ್ಟು ಹೋಗಿ ಬೇರೆ ಕಡೆ ಬಾಡಿಗೆಗಿರು ಯಾವ್ದಾದ್ರು ಒಂದ್ ಕೊಟ್ಟಿರ್ತಾರೆ. ಅರ್ಥ ಆಗ್ತಿದ್ಯಾ? ಅದೇ ಬೇರೆ ಕಾನ್ಸೆಪ್ಟ್ ಅಲೋಯನ್ಸ್ ಅದು. ಇದು ಪರ್ಕ್ ವಿಸಿಟ್ಸ್. ಅಲ್ಲಿ ನೀನ್ ಬಾಡಿಗೆ ಮನೇಲಿ ಇರ್ತೀಯಾ, ಬಾಡಿಗೆಗೆ ಅಂತ ದುಡ್ಡು ಕೊಡ್ತಾರೆ. ಇಲ್ಲಿ
ಬಾಡಿಗೆ ಅಮೌಂಟ್ ಕೊಡ್ತಾ ಇಲ್ಲ. ಏನ್ ಕೊಡ್ತಾ ಇದಾರೆ? ಮನೆನೇ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಮನೆ ಫ್ರೀ ಆಗಿ ಕೊಟ್ಟಾಗ ನಿಂಗೆ ಬೆನಿಫಿಟ್ ಬರ್ತಾ ಇದೆ, ಕರೆಕ್ಟಾ? ಇಲ್ಲಿ ಎರಡು ತರ ಮನೆ ಬರುತ್ತೆ. ಒಂದು ಫರ್ನಿಶ್ಡ್ ಅಕಾಮಿಡೇಷನ್ ಅಂತ, ಇನ್ನೊಂದು ಅನ್ಫರ್ನಿಶ್ಡ್ ಅಕಾಮಿಡೇಷನ್. ಫರ್ನಿಶ್ಡ್ ಅಂದ್ರೆ ಮನೇನು ಕೊಟ್ಟು ಮನೆಯಲ್ಲಿ ಒಂದಷ್ಟು ಫರ್ನಿಚರ್ಸ್ ಕೊಟ್ಟಿರ್ತಾರೆ. ಲೈಕ್ ಫರ್ನಿಚರ್ಸ್ ಇರ್ಬೋದು, AC ಇರ್ಬೋದು, ವಾಷಿಂಗ್ ಮಿಷಿನ್ ಇರ್ಬೋದು, ಫ್ಯಾನ್ ಆಗಿರ್ಬೋದು, ಮತ್ತೆ ವಾರ್ಡ್ರೋಬ್ಸ್ ಆಗಿರ್ಬೋದು. ಇವೆಲ್ಲ ಕೂಡ ಫರ್ನಿಚರ್ಸ್ ಅಂಡರ್ ಅಲ್ಲೇ ಬರ್ತದೆ. ಅದು ಫ್ರೀ ಆಗಿ ಕೊಟ್ಟಿರ್ಬೋದು. ಮನೇನೂ ಕೊಟ್ಟು ಫರ್ನಿಚರ್ಸ್ ಕೊಟ್ಟು ಮನೆ ಮುಂದೆ ಗಾರ್ಡನ್ ಇದ್ರೆ ಆ ಗಾರ್ಡನ್ ನೋಡ್ಕೊಳ್ಳಕ್ಕೆ ಗಾರ್ಡನರ್ ಬೇಕಾದ್ರೂ ಕೊಟ್ಟಿರ್ಬೋದು. ಅದು ಕೂಡ ರೆಂಟ್ ಫ್ರೀ ಫರ್ನಿಶ್ಡ್ ಅಕಾಮಿಡೇಷನ್ ಅಲ್ಲೇ ಬರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ನಮಗೆ ರೆಂಟ್ ಫ್ರೀ ಅಕಾಮಿಡೇಷನ್ ಅನ್ನ ನಾವು ಯಾವ ರೀತಿ ವ್ಯಾಲ್ಯೂ ಮಾಡ್ತೀವಿ? ಗವರ್ಮೆಂಟ್ ಎಂಪ್ಲಾಯಿ ಆಗಿದ್ರೆ ಆಸ್ ಪರ್ ದ ಲೈಸೆನ್ಸ್, ಓಕೆ, ಟ್ಯಾಕ್ಸ್ ಫ್ರೀ. ಅದು ಗವರ್ಮೆಂಟ್ ಎಂಪ್ಲಾಯೀಸ್ ಆದ್ರೆ ಅದೇನೋ ₹1 ಟ್ಯಾಕ್ಸ್ ಇಲ್ಲ, ಎಕ್ಸೆಂಪ್ಟ್ ಮಾಡ್ತೀವಿ. ಆದ್ರೆ ನಾನ್ ಗವರ್ಮೆಂಟ್ ಎಂಪ್ಲಾಯೀಸ್ಗಾದ್ರೆ ಅನ್ಫರ್ನಿಶ್ಡ್ ಅಕಾಮಿಡೇಷನ್ ಅನ್ನ ಯಾವ ರೀತಿ ವ್ಯಾಲ್ಯೂ ಮಾಡೋದು? ಈಗ ನಾನು ಬೆಂಗಳೂರಲ್ಲಿ ಇದ್ದೀನಿ. ಬೆಂಗಳೂರಲ್ಲಿ ನನ್ಗೊಂದು ಮನೆ ಫ್ರೀ ಆಗಿ ಕೊಟ್ಟರು. ಯಾವ ಏರಿಯಾ ಕೊಟ್ಟಿದ್ದಾರೆ? ದಟ್ಸ್ ವೆರಿ ಇಂಪಾರ್ಟೆಂಟ್. ಆ ಬೆಂಗಳೂರಲ್ಲಿ ಪಾಪ್ಯುಲೇಷನ್ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಜಾಸ್ತಿ ಪಾಪ್ಯುಲೇಷನ್ ಇರೋ ಕಡೆ ಆದ್ರೆ ರೆಂಟ್ಗಳು ಜಾಸ್ತಿ. ಅದೇ ದೊಡ್ಡಬಳ್ಳಾಪುರಕ್ಕೆ ಹೋದ್ರೆ ಒಂದ್ ಸ್ವಲ್ಪ ಕಡಿಮೆ, ಕೋಲಾರಕ್ಕೆ ಹೋದ್ರೆ ಕಡಿಮೆ, ಹೌದಾ? ತುಮಕೂರಿಂದ ಸ್ವಲ್ಪ ಹಳ್ಳಿಗೆ ಹೋದ್ರೆ ಕಡಿಮೆ. ಅಂದ್ರೆ ಪಾಪ್ಯುಲೇಷನ್ ಬೇಸಿಸ್ ಮೇಲೆ ನಾವು ಮನೆ ರೇಟ್ ಎಷ್ಟು, ಅದರ ವ್ಯಾಲ್ಯೂ ಎಷ್ಟು ಅಂತ ಮಾಡಬಹುದು. ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1916 ಅವರು ಈ ವರ್ಷ 23-24 ಫೈನಾನ್ಷಿಯಲ್ ಇಯರ್, ಪ್ರೀವಿಯಸ್ ಇಯರ್ ಅಲ್ಲಿ ನಮಗೆ ರೂಲ್ಸ್ ಚೇಂಜ್ ಮಾಡಿದ್ದಾರೆ. ಈ ಪಾಯಿಂಟ್ ಏನಾದ್ರೂ ಕೊಟ್ಬಿಟ್ಟು ನಾವು ಹಳೆ ರೂಲ್ಸ್ ಬರೆದ್ರೆ ನಮಗೆ ಒಂದು ಮಾರ್ಕ್ಸ್ ಬರಲ್ಲ. ಅದಕ್ಕೆ ರೆಂಟ್ ಫ್ರೀ ಅಕಾಮಿಡೇಷನ್ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಪಾಪ್ಯುಲೇಷನ್ ಬೇಸಿಸ್ ಮೇಲೆ ಮಾಡ್ತೀವಿ. ನೋಡಿ, ಹೊಸ ರೇಟ್ ಈ ತರ ಇದೆ, ಹಳೆ ರೇಟ್ ಈ ತರ ಇದೆ. ಹಳೆ ರೇಟ್ ಏನಿತ್ತು ಅಂದ್ರೆ 10 ಲಕ್ಷಕ್ಕಿಂತಲೂ ಕಡಿಮೆ ಇದ್ರೆ ಪಾಪ್ಯುಲೇಷನ್, ಒಂದು ಊರಲ್ಲಿ 10 ಲಕ್ಷಕ್ಕಿಂತಲೂ ಕಡಿಮೆ ಇದ್ರೆ ಪಾಪ್ಯುಲೇಷನ್, ಅವನ ಸ್ಯಾಲರಿನಲ್ಲಿ 7.5% ಎಷ್ಟು ಬರುತ್ತೆ ಅದನ್ನ ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಅನ್ಫರ್ನಿಶ್ಡ್ ಅಕಾಮಿಡೇಷನ್ ಅಂತ ಕರೀತಾ ಇದ್ವಿ. ಸ್ಟ್ರೈಟ್ ಏನು 10 lakhs ಬಿಲೋ ಇದ್ರೆ, 10 lakhs ಗಿಂತಲೂ ಜಾಸ್ತಿ ಇದ್ದು 25 lakhs ಗಿಂತಲೂ ಕಡಿಮೆ ಇದ್ರೆ 10% ಅಂತ ಆಗ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? 25 lakhs ಗಿಂತಲೂ ಪಾಪ್ಯುಲೇಷನ್ ಜಾಸ್ತಿ ಇದ್ರೆ 15% ಅಂತ ಆಗ್ಬಿಡ್ತಾರೆ. ಬಟ್ ಇವಾಗ ಏನ್ ಮಾಡಿದ್ದಾರೆ? ಅದನ್ನ ರಿವೈಸ್ ಮಾಡಿದ್ದಾರೆ. ಏನ್ ರಿವೈಸ್ ಮಾಡಿದ್ದಾರೆ ಅಂದ್ರೆ 10 ಲಕ್ಷದ ಪಾಪ್ಯುಲೇಷನ್ ವರೆಗೂ 5% ಆಫ್ ಸ್ಯಾಲರಿ. ಇದು ಯಾವಾಗ ಬಂದಿರೋದು ನ್ಯೂ ರೇಟ್ಸ್ ಅಂದ್ರೆ 1 ಸೆಪ್ಟೆಂಬರ್ 23 ಇಂದ. ಅದ್ರ ಹಿಂದೆ ಇರೋದೆಲ್ಲ ಹಳೆ ರೇಟ್. 1 ಸೆಪ್ಟೆಂಬರ್ ಇಂದ ಏನಾಗುತ್ತೆ, ಹೊಸ ರೇಟ್ಸ್ ಬರುತ್ತೆ. ನಾವು ಹೊಸ ರೇಟ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಎಷ್ಟು ತಿಂಗಳಿಗೆ ಮಾಡ್ತೀವಿ? 9 ತಿಂಗಳಿಗೆ ಮಾಡ್ತೀವಿ. ಯಾಕೆಂದ್ರೆ ಸೆಪ್ಟೆಂಬರ್ ಟು ಮಾರ್ಚ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್ 7 ತಿಂಗಳಿಗೆ. ಇನ್ನು 5 ತಿಂಗಳಿಗೆ ಏನ್ ಮಾಡ್ತೀವಿ? ಓಲ್ಡ್ ರೂಲ್ಸ್ ನ ಅಪ್ಲೈ ಮಾಡ್ತೀವಿ. 10 lakhs ವರೆಗೂ ಪಾಪ್ಯುಲೇಷನ್ ಇದ್ರೆ 5%, 10 lakhs ಇಂದ 15 lakhs ಇದ್ರೆ 5%. ಟ್ಯಾಕ್ಸಬಲ್ ಗವರ್ಮೆಂಟ್ ಮಾತ್ರನೇ ಎಕ್ಸೆಂಪ್ಟೆಡ್. ಇಲ್ಲ ಅಂದ್ರೆ ಯಾವ ಬೇಸಿಸ್ ಮೇಲೆ ವ್ಯಾಲ್ಯೂ ಮಾಡ್ತೀಯಪ್ಪ? ನಿಮ್ ಸಿಂಗಲ್ ಬೆಡ್ರೂಮ್ ಮನೆ ಕೊಟ್ಟಿದ್ದ, ಯಾವ ಬೇಸಿಸ್ ಮೇಲೆ ಮಾಡ್ತೀಯಾ? ಪಾಪ್ಯುಲೇಷನ್ ಬೇಸಿಸ್ ಮೇಲೆ ತಾನೇ ಅದು. ಪಾಪ್ಯುಲೇಷನ್ ಬೇಸಿಸ್ ಮೇಲೆ ಮಾಡಿ ಟ್ಯಾಕ್ಸ್ ಮಾಡ್ತೀವಿ. 10 lakhs to 15 lakhs 5%, 15 lakhs to 25 lakhs 7.5%, 25 lakhs to 40 lakhs 7.5%, 40 lakhs and above 10%. ಇಲ್ಲಿ 15% ಕಾನ್ಸೆಪ್ಟ್ ಇಲ್ಲ ನ್ಯೂ ರೂಲ್ಸ್ ಅಲ್ಲಿ. ಅರ್ಥ ಆಗ್ತಿದ್ಯಾ? ಸೊ ಇದೊಂದನ್ನ ಅರ್ಥ ಮಾಡ್ಕೊಂಡ್ರೆ ವೆರಿ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಪಾಪ್ಯುಲೇಷನ್ 10 ಲಕ್ಷದಿಂದ 15 ಲಕ್ಷದವರೆಗೂ 5% ಹೊಸ ರೂಲ್ಸ್. 10 ರಿಂದ 15 ಲಕ್ಷ, 15 ರಿಂದ 40 ಲಕ್ಷದವರೆಗೂ 7.5%, 40 ಲಕ್ಷಕ್ಕಿಂತಲೂ ಜಾಸ್ತಿ ಆದ್ರೆ 10%. ಇದು 7 ತಿಂಗಳಿಗೆ ಮಾಡ್ತೀವಿ. ಅದೇ ಹಳೆ ರೂಲ್ಸ್ ಆದ್ರೆ 10 ಲಕ್ಷಕ್ಕಿಂತಲೂ ಕಡಿಮೆ ಇದ್ರೆ 7.5%, 10 ಲಕ್ಷಕ್ಕಿಂತಲೂ ಜಾಸ್ತಿ 25 ಲಕ್ಷಕ್ಕಿಂತಲೂ ಕಡಿಮೆ ಇದ್ರೆ 10%, 25 ಲಕ್ಷಕ್ಕಿಂತಲೂ ಜಾಸ್ತಿ ಇದ್ರೆ ಈ ತರ. ಓಕೆನಾ? ಸೊ 10 to 15, 15 to 40, 40 and above. ಓಲ್ಡ್ ಯಾಕೆಂದ್ರೆ ಓಲ್ಡ್ ಅಲ್ಲಿ ಎಷ್ಟು ತಿಂಗಳಿದೆ? 5 ಮಂತ್ಸ್ ಇದೆ. ಅಲ್ಲಿ ಹೊರಟೋಗ್ಬಿಡುತ್ತಲ್ವ? ಇಲ್ಲ ಅಂದ್ರೆ
ಅರ್ಥ ಆಯ್ತಾ ಈಗ? ಈಗ ನಮ್ಗೆಲ್ರಿಗೂ ಇದು ಸುಲಭವಾಗಿ ಅರ್ಥ ಆಯ್ತು. ಆದ್ರೆ ಎಲ್ಲಾ ಕಡೆ ಸ್ಯಾಲರಿ 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 ಅಂತ ಹೇಳ್ತಾ ಇದ್ದೀನಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಯಾಲರಿ? ಯಾಕೆಂದ್ರೆ HR ತಗೊಂಡಾಗ ಬೇಸಿಕ್ ಸ್ಯಾಲರಿ, DA ರಿಟೈರ್ಮೆಂಟ್ ಬೆನಿಫಿಟ್ ಎಷ್ಟು ಬರುತ್ತೆ ಅಷ್ಟು, ಪ್ಲಸ್ ಕಮಿಷನ್ ಪರ್ಸೆಂಟೇಜ್ ಆನ್ ಸೇಲ್ಸ್ ಅಂತ ಹೇಳುತ್ತೆ. ಹಾಗಾದ್ರೆ ರೆಂಟ್ ಫ್ರೀ ಅಕಾಮಿಡೇಷನ್ಗೆ ಸ್ಯಾಲರಿ ಅಂದ್ರೆ ಏನು ನೋಡಿ. ಸ್ಯಾಲರಿ ಇಸ್ ಈಕ್ವಲ್ಸ್ ಟು ಬೇಸಿಕ್ ಸ್ಯಾಲರಿ A ಪ್ಲಸ್ B ಪ್ಲಸ್ C ಪ್ಲಸ್ D ಪ್ಲಸ್ ಓಕೆನಾ R. A B C D E F and R. ಏನ್ ಸರ್ ABCD ಹೇಳ್ಕೊಡ್ತಾ ಇದ್ದೀರಾ ಅಂದ್ರೆ ಎಸ್. ಈ ಡಿ ಬಂದಾಗ ಮೇಲ್ಗಡೆ ಆರ್ ಅಂತ ಬರ್ದಿರ್ತೀವಿ. ಓಕೆನಾ? ಸಿ ಏನು ಲೆಕ್ಕ ಇಲ್ಲ. ಓಕೆನಾ? ನೋಡಿ, BS ಅಂದ್ರೆ ಬೇಸಿಕ್ ಸ್ಯಾಲರಿ, ಎ ಅಂದ್ರೆ ಆಲ್ ಟ್ಯಾಕ್ಸಬಲ್ ಅಲೋಯನ್ಸಸ್, ಯಾವ್ದಾವ್ದು ಅಲೋಯನ್ಸಸ್ ಟ್ಯಾಕ್ಸಬಲ್ ಆಗುತ್ತೋ ಅವೆಲ್ಲ ಆಡ್ ಮಾಡ್ತೀವಿ. ಬಿ ಅಂದ್ರೆ ಬೋನಸ್, ಸಿ ಅಂದ್ರೆ ಕಮಿಷನ್, ಡಿ ಅಂದ್ರೆ ಡಿಯರ್ನೆಸ್ ಅಲೋಯನ್ಸ್, ರಿಟೈರ್ಮೆಂಟ್ ಬೆನಿಫಿಟ್ ಬಂದಿರಬೇಕು, ಇಲ್ಲ ಅಂದ್ರೆ ತಗೊಳ್ಳಲ್ಲ. ಪ್ಲಸ್ ಇ ಅಂದ್ರೆ ಎಂಟರ್ಟೈನ್ಮೆಂಟ್ ಅಲೋಯನ್ಸ್, ಎಫ್ ಅಂದ್ರೆ ಫೀ, ಆರ್ ಅಂದ್ರೆ ರಿಟೈರ್ಮೆಂಟ್ ಬೆನಿಫಿಟ್ ಸರ್ವಿಸ್ ಅಲ್ಲಿ ಇದ್ದಾಗಲೇ ಏನಾದ್ರು ತಗೊಂಡಿದ್ದಾರೆ, ಲೈಕ್ ಎನ್ಕ್ಯಾಶ್ಮೆಂಟ್ ಆಫ್ ಅರ್ನ್ ಲೀವ್ ಅದು. ಇದು ಕಮಿಷನ್ಗೆ ಸೇಲ್ಸ್ ರೇಷಿಯೋ ಏನಿಲ್ಲ, ಎಲ್ಲಾ ತರದ ಕಮಿಷನ್ ತಗೊಳ್ತೀವಿ. ಓಕೆನಾ? ಇಷ್ಟು ಟೋಟಲ್ ಮಾಡಿದ್ರೆ ಏನ್ ಅಮೌಂಟ್ ಬರುತ್ತೆ ಅಲ್ವಾ, ಅದರ ಮೇಲೆ 5%, 7.5%, 10%, 15% ಆಗ್ತೀವಿ. ಅರ್ಥ ಆಯ್ತೇನಪ್ಪ? ಸಪೋಸ್ ಇದೆಲ್ಲ ಸೇರಿಸಿದ್ರೆ ನನಗೆ ಒಂದು 2 ಲಕ್ಷ ರೂಪಾಯಿ ಬಂತು ಅಂತ ಇಟ್ಕೊಳ್ಳಿ. 2 ಲಕ್ಷ ರೂಪಾಯಿ ಬಂತು ಅಂತ ಇಟ್ಕೊಳ್ಳಿ. ಪಾಪ್ಯುಲೇಷನ್ ಬೆಂಗಳೂರಲ್ಲಿ ಮನೆ ಕೊಟ್ಟಿದ್ದೀನಿ. ಬೆಂಗಳೂರಲ್ಲಿ 1 ಕೋಟಿ ಮೇಲೆ ಜಾಸ್ತಿ ಜನ ಇದ್ದಾರೆ, ಅಂದ್ರೆ ಮೋರ್ ದ್ಯಾನ್ 40 lakhs ಇದ್ದಾರೆ. ಕರೆಕ್ಟ್ ಏನಪ್ಪ? ಈಗ 2 ಲಕ್ಷದ ಮೇಲೆ ನೋಡಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂತ. 2 ಲಕ್ಷದ ಮೇಲೆ ಓಲ್ಡ್ ರೂಲ್ಸ್ ನ್ಯೂ ರೂಲ್ಸ್ ಆದ್ರೆ 10%, ಮೋರ್ ದ್ಯಾನ್ 40 lakhs ಇದೆ. ಕರೆಕ್ಟ್ ಏನಪ್ಪ? 10%. ಕರೆಕ್ಟ್ ಏನಾ? ಎಷ್ಟು ತಿಂಗಳಿಗ? 7 ತಿಂಗಳಿಗೆ. ಪ್ಲಸ್ 2 ಲಕ್ಷ ಹೊಸ ರೂಲ್ಸ್ 10%, ನ್ಯೂ ರೂಲ್ಸ್ ಹಳೆ ರೂಲ್ಸ್ ಎಷ್ಟು? 15%. ಎಷ್ಟು ತಿಂಗಳಿಗೆ? 5 ತಿಂಗಳಿಗೆ. ಎಷ್ಟೆಷ್ಟು ಬರುತ್ತೆ ಹೇಳಿ? ಅದು 1,50,000. ಇದಾ? ಅಷ್ಟೊಂದು ಬರಲ್ಲ ನೋಡಿ. 20,000 ಏನ್ ಲೆಕ್ಕ ಹಾಕ್ತೀವೋ ಅದೇನು ಇಲ್ಲ ನಿಮ್ಗೆ. ಇದು 12,500. ಇದು ಏನ್ರಿ? 11,667. ಇವೆರಡು ಆಡ್ ಮಾಡಿದ್ರೆ 24,167 ಬರುತ್ತೆ. ಅದನ್ನೇ ತಾನೇ ಬರೆದಿರೋದಲ್ಲಿ. ಡೈರೆಕ್ಟ್ ಆಗಿ ಇಟ್ಟರು 15%, 1,50,000 ಹೆಂಗ್ ಬರುತ್ತೆ? 2 ಲಕ್ಷದ ಮೇಲೆ 15% 30,000 ಬರುತ್ತೆ. ಇಂಟು 5 ಮಾಡಿದೆ ಸರ್. ಇಂಟು 5 ಮಾಡಿ ಡಿವೈಡೆಡ್ ಬೈ 12 ಮಾಡೋದಲ್ವಾ? ನಿಂಗೆ ಸ್ಯಾಲರಿ ಇದೆ 2 ಲಕ್ಷ, ನಿಂಗೆ 1.5 ಲಕ್ಷ ರೂಪಾಯಿ ಮನೆ ಬಂದ್ಬಿಡುತ್ತಾ? ಮೀನಿಂಗ್ ಅಲ್ಲಿಗೆ 24,167 ರೂಪಾಯಿ ಅಷ್ಟು ಬೆನಿಫಿಟ್ ನಿಮ್ಗೆ ಬರ್ತಾ ಇದೆ. ಈ ಅಮೌಂಟ್ ನ ಟ್ಯಾಕ್ಸ್ ಮಾಡಿ. ಇದು ಫರ್ನಿಶ್ಡ್ ಅಲ್ಲ, ಅನ್ಫರ್ನಿಶ್ಡ್, ಬರೀ ಮನೆ ಕೊಟ್ಟಿದ್ದಾರೆ. ಸಪೋಸ್ ಅವ್ರು ಏನಾದ್ರು 1 ಲಕ್ಷ ರೂಪಾಯಿ ಅಷ್ಟು ಫರ್ನಿಚರ್ಸ್ ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ. ಮನೇನು ಕೊಟ್ಟು 1 ಲಕ್ಷ ರೂಪಾಯಿ ಫರ್ನಿಚರ್ ಕೊಟ್ಟಿದ್ದ. 1 ಲಕ್ಷ ರೂಪಾಯಿ ಫರ್ನಿಚರ್ ಕೊಟ್ಟಿದ್ದಾಗ ಇದು ಅನ್ಫರ್ನಿಶ್ಡ್. ಏನಿದು? ಅನ್ಫರ್ನಿಶ್ಡ್. ಇದಕ್ಕೆ ನಾವೇನ್ ಮಾಡ್ತೀವಿ? ಕಾಸ್ಟ್ ಆಫ್ ಫರ್ನಿಚರ್ ನ ಆಡ್ ಮಾಡ್ತೀವಿ. ಎಷ್ಟು ಪರ್ಸೆಂಟೇಜ್ ಆಡ್ ಮಾಡ್ತೀವಿ ಅಂದ್ರೆ, ಎಷ್ಟು ರೂಪಾಯಿ ಫರ್ನಿಚರ್ ಕೊಟ್ಟಿದ್ದಾರೆ ಅದರ ಮೇಲೆ 10%, ಅಂದ್ರೆ 10,000. ಈಗ 34,167 ರೂಪಾಯಿ ಬರುತ್ತೆ. 10% ಕಾಮನ್. ಓಕೆನಾ? ಈಗ ನಾವು ಯೂಶುವಲ್ ಆಗಿ ಯಾವ್ದಾದ್ರು ಫರ್ನಿಚರ್ ತಗೊಂಡ್ರೆ 10% ಬಾಡಿಗೆ ಕೊಡ್ತೀವಲ್ವಾ? 10% ಬಾಡಿಗೆ ಕೊಡ್ತೀವಿ ವರ್ಷಕ್ಕೆ. ಅಥವಾ 10% ಯೂಸ್ ಮಾಡ್ಕೊಂಡ್ರೆ ಡಿಪ್ರಿಸಿಯೇಷನ್ ಆಗುತ್ತೆ, ವ್ಯಾಲ್ಯೂ ಕಡಿಮೆ ಆಗುತ್ತೆ. ಎಷ್ಟು ವ್ಯಾಲ್ಯೂ ಕಡಿಮೆ ಆಗಿದೆ ಅದನ್ನ ನಾವು ಯೂಸ್ ಮಾಡಿದೀವಿ ಅಂತ ಲೆಕ್ಕ ಬರುತ್ತೆ. ಅರ್ಥ ಆಯ್ತಾ ಇದು? ಸರ್, ಇದೊಂದು ಪಾಯಿಂಟ್ ಯಾರು ಅರ್ಥ ಮಾಡ್ಕೋತಾರೆ ಅವ್ರಿಗೆಲ್ರಿಗೂ ಕೂಡ ಇನ್ಕಮ್ ಫ್ರಮ್ ಸ್ಯಾಲರಿನಲ್ಲಿ 100ಗೆ 200% 12 ಮಾರ್ಕ್ಸ್ ಪಕ್ಕಾ ಬರ್ತದೆ. ಪಕ್ಕಾ ಬರುತ್ತೆ, 100% ಬರುತ್ತೆ. ನಾನು ಇನ್ನೂ ಒಂದು ಪಾಯಿಂಟ್,
ಸರ್ ಈ ರೂಲ್ಸ್ ಎಲ್ಲ ಜ್ಞಾಪಕ ಇಟ್ಕೊಳ್ಬೇಕು ಸರ್ ಅಂದ್ರೆ ನಾನು ಹೇಳೋದು ಒಂದೇ, ದಯವಿಟ್ಟು ನೋಡಿ, ಬೆಂಗಳೂರು, ಬಾಂಬೆ, ಕಲ್ಕಟ್ಟ, ಡೆಲ್ಲಿ, ಮಡ್ರಾಸ್, ಓಕೆನಾ, ಬೆಂಗಳೂರು, ಹೈದರಾಬಾದ್, ಹೌದಾ, ಮತ್ತೆ ಪುಣೆ, ಕೆಲವೆಲ್ಲ ದೊಡ್ಡ ದೊಡ್ಡ ಸಿಟಿಗಳಿದೆ ಅಲ್ವಾ, ಅಲ್ಲೆಲ್ಲ 1 ಕೋಟಿಗಿಂತಲೂ ಜಾಸ್ತಿ ಜನಸಂಖ್ಯೆ ಇದೆ. ನಿಮ್ಗೆ ಮಿಸ್ಟರ್ ಎಕ್ಸ್ ಎನ್ ಎಂಪ್ಲಾಯಿ ವರ್ಕಿಂಗ್ ಇನ್ ಬ್ಯಾಂಗ್ಳೂರ್ ಅಂತ ಹೇಳಿದ್ರೆ ಪಾಪ್ಯುಲೇಷನ್ ನೋಡಕ್ ಹೋಗ್ಬಿಡಿ, more than 40 lakhs. ಆಗ 10% 7 ಮಂತ್ಸ್ಗೆ 15% 5 ಮಂತ್ಸ್ ಓಡದ್ ಬಿಡಿ. ಅರ್ಥ ಆಗ್ತಿದ್ಯಾ? ಯಾವ ಪ್ರಾಬ್ಲಮ್ ನಲ್ಲೂ ಇಷ್ಟು ನೋಡಿ, ಆಮೇಲಿಂದ ಎಷ್ಟೊಂದು ಪ್ರಾಬ್ಲಮ್ ಮಾಡ್ತೀವಿ ನಾವು. ಆ ಪ್ರಾಬ್ಲಮ್ಸ್ ಅಲ್ಲಿ ಎಲ್ಲೂ ಪಾಪ್ಯುಲೇಷನ್ ಕೊಟ್ಟಿರೋಲ್ಲ. ಆ ಊರ್ ಮೇಲೆ ನಾವೇ ಗೆಸ್ ಮಾಡಬೇಕು. ಆ ಊರ್ ಮೇಲೆ ನಾವೇ ಗೆಸ್ ಮಾಡ್ಕೊಡಿ. ಮೈಸೂರಲ್ಲೇ ಹೆಚ್ಚು ಕಡಿಮೆ ಒಂದು 50-60 ಲಕ್ಷ ಜನ ಇದ್ದಾರೆ. ಯಾಕೆಂದ್ರೆ ಫುಲ್ಲಿ ಕ್ರೌಡ್ ಇನ್ನು ಜಾಸ್ತಿ ಇರ್ತಾರೆ, ಹೌದಾ? ಸೊ ಆ ತರ ಏನಾದ್ರು ಕಂಪ್ನಿ ಅವನು ಪ್ರಾಬ್ಲಮ್ ನಲ್ಲಿ ಕೊಟ್ಟಾಗ ಅವನು ಕೊಟ್ಟಿರ್ತಾನೆ, ಈ ಊರಲ್ಲಿ ಈಗ ರೆಂಟ್ ಫ್ರೀ ಅಕಾಮಿಡೇಷನ್ ಕೊಟ್ಟಿದೆ, ಆ ಊರಲ್ಲಿ 25 ಲಕ್ಷ ಪಾಪ್ಯುಲೇಷನ್ ಇದೆ ಅಂತ ಹೇಳಿರ್ತಾನೆ. ಅವನೇ ಹೇಳಿರ್ತಾನೆ. ಏನು ಹೇಳಿಲ್ಲ ಅಂದ್ರೆ ಅವನೇ ಕೊಟ್ಬಿಟ್ಟಿರ್ತಾನೆ. ಹೈದರಾಬಾದ್, ಬೆಂಗಳೂರು, ಬಾಂಬೆ, ಕಲ್ಕಟ್ಟ, ಡೆಲ್ಲಿ, ಮಡ್ರಾಸ್ ಅಂತ ಹೇಳಿರ್ತಾನೆ. ಅರ್ಥ ಆಯ್ತಾ ಎಲ್ಲರಿಗೂ? ಪಕ್ಕ ಅರ್ಥ ಆಯ್ತಾ? ಓಕೆ ಸರ್. ಸರ್ ಇದು ಎಲ್ಲಾ ಎಂಪ್ಲಾಯೀಸ್ಗೂ ಟ್ಯಾಕ್ಸಬಲ್. ಯಾಕೆಂದ್ರೆ ಎಲ್ಲಾ ಎಂಪ್ಲಾಯೀಸ್ಗೂ ಅಕಾಮಿಡೇಷನ್ ಕೊಡ್ತಾರೆ. ಇದು ಯಾವಾಗಪ್ಪ ಅಂದ್ರೆ ಮನೆ ಕಂಪನಿಗೆ ಸ್ವಂತದ್ದು. ಮನೆ ಯಾರ್ದು? ಕಂಪನಿ. ಸಪೋಸ್ ಮನೆ ಕಂಪನಿ ಸ್ವಂತದ್ದು ಅಲ್ಲ, ಕಂಪನಿನೇ ಬಾಡಿಗೆಗೆ ತಗೊಂಡು ಆ ಬಾಡಿಗೆ ಮನೆನ ಎಂಪ್ಲಾಯಿಗೆ ಫ್ರೀ ಆಗಿ ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ. ಆಗ ಸೇಮ್ ಆಸ್ ಯೂಶುವಲ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಕ್ಯಾಲ್ಕುಲೇಟ್ ಮಾಡಿರೋ ಅಮೌಂಟ್ ಅನ್ನ ನಾವು ಆಕ್ಚುಯಲ್ ರೆಂಟ್ ಪೇಡ್ ಬೈ ಕಂಪನಿ ಎಷ್ಟು ಕೊಡ್ತಾ ಇದ್ದಾರೆ ಅದನ್ನ ನಾವು ಇಲ್ಲಿ ಎಷ್ಟು ವ್ಯಾಲ್ಯೂ ಬಂದಿದೆ ಆಸ್ ಪರ್ ಕ್ಯಾಲ್ಕುಲೇಷನ್, ಇವೆರಡರಲ್ಲಿ ಯಾವ್ದು ಕಡಿಮೆ ಇರುತ್ತೋ ಅದನ್ನೇ ತಗೊಂಡು ಇದಂತೂ ಮಾಡ್ಲೇಬೇಕು ಬಿಡಿ. ಇದು ಮಾಡ್ಲೇಬೇಕು. ಸ್ವಂತದಾಗಿರ್ಲಿ ಸ್ವಂತದಾಗದೇ ಇರಲಿ ಇದನ್ನ ಮಾಡಿ. ಸಪೋಸ್ ಸ್ವಂತದ್ದಲ್ಲ, ಕಂಪನಿನೇ ಬಾಡಿಗೆಗೆ ತಗೊಂಡು ಆ ಬಾಡಿಗೆ ಮನೆ ಎಂಪ್ಲಾಯಿ ಫ್ರೀ ಆಗಿ ಕೊಟ್ಟಿದ್ದಾನೆ. ಆಗ ಆಕ್ಚುಯಲ್ ಆಗಿ ಎಷ್ಟು ಕಂಪನಿ ರೆಂಟ್ ಕೊಡ್ತಾ ಇತ್ತು ವರ್ಷಕ್ಕೆ ಅದು, ಅಥವಾ ಇಲ್ಲಿ ಎಷ್ಟು ವ್ಯಾಲ್ಯೂ ಮಾಡಿದ್ದೀವಿ ಅದನ್ನ ಎರಡನ್ನು ಕಂಪೇರ್ ಮಾಡ್ತೀವಿ. ಯಾವ್ದು ಕಡಿಮೆ ಇದ್ರೆ ಅದನ್ನ ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಅಕಾಮಿಡೇಷನ್ ಅನ್ಫರ್ನಿಶ್ಡ್, ಆ ವ್ಯಾಲ್ಯೂಗೆ ಕಾಸ್ಟ್ ಆಫ್ ಫರ್ನಿಚರ್ ನ ಆಡ್ ಮಾಡಿ. ಅರ್ಥ ಆಯ್ತಾ? ಸಪೋಸ್ ಈಗ ಬೆಂಗಳೂರಲ್ಲಿ ಇವನು ಕೊಟ್ಟಿದ್ದಾರೆ ಮನೆ, ರೈಲ್ವೆ ಫ್ಯಾಕ್ಟರಿ ಕೆಲಸ ಮಾಡ್ತಾರೆ, ಡಬಲ್ ಬೆಡ್ರೂಮ್ ಮನೆಗೆ 2,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬಟ್ 20,000 ಮನೆಗೆ. ನಾವು ಬೆಂಗಳೂರಲ್ಲಿ 40 ಲಕ್ಷಕ್ಕಿಂತಲೂ ಜಾಸ್ತಿ ಇದೆ. ಆಸ್ ಪರ್ ದಿಸ್ ಇದು ಹಿಂಗ್ ಬಂತು, ಸ್ಯಾಲರಿ ಹೆಂಗೋ ನೋಡಿದ್ವಿ, ಎಲ್ಲ ಮಾಡಿದ್ವಿ. ಆ ಅಮೌಂಟ್ ಅಲ್ಲಿ ಅವನು ಕಂಪನಿಗೆ ಎಷ್ಟು ವಾಪಸ್ ಮಾಡೋನಪ್ಪ? ತಿಂಗಳಿಗೆ 2,000 ವಾಪಸ್ ಮಾಡೋನು, ರೆಂಟ್ ಕಟ್ಟೋನಲ್ಲ. ಅವ್ನಿಗೆ ಇಷ್ಟು ಬೆನಿಫಿಟ್ ಬಂದಿತ್ತು, ಅದರಲ್ಲಿ ವರ್ಷಕ್ಕೆ 24,000 ರೆಂಟ್ ಕಟ್ಟೋನೆ, ಮೈನಸ್ ಮಾಡ್ತೀವಿ, ಉಳಿದಿರೋ ಬೆನಿಫಿಟ್ ಬಂದೈತೆ. ಅರ್ಥ ಆಗ್ತಿದ್ಯಾ? ಇಷ್ಟು ಬೆನಿಫಿಟ್ ಟೋಟಲ್ ಬೆನಿಫಿಟ್ ಬಂದಿದೆ. ಈ ಬೆನಿಫಿಟ್ ಅಲ್ಲಿ ಕಂಪನಿ ಎಂಪ್ಲಾಯಿಗೆ ಎಷ್ಟು ಚಾರ್ಜ್ ಮಾಡಿದ್ದಾರೆ? ತಿಂಗಳಿಗೆ 2,000 ಮಾಡಿದ್ದಾರೆ. ವರ್ಷಕ್ಕೆ ಎಷ್ಟಾಯ್ತು? 24,000 ಮೈನಸ್ ಮಾಡ್ತೀವಿ. ಬಂದಿರೋ ಅಮೌಂಟ್ ನ ಟ್ಯಾಕ್ಸ್ ಮಾಡ್ತೀವಿ. ಅದನ್ನ ಕನ್ಸೆಷನಲ್ ರೆಂಟ್ ಫ್ರೀ ಅಕಾಮಿಡೇಷನ್ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಕನ್ಸೆಷನಲ್ ರೆಂಟ್ ಫ್ರೀ ಅಕಾಮಿಡೇಷನ್. ಆ ಪ್ರಾಬ್ಲಮ್ಸ್ ಬಂದಾಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸರ್ ಇದು ಬಿಟ್ರೆ ಇನ್ನೊಂದೇ ಒಂದು ಪಾಯಿಂಟ್ ಇದೆ, ಎಲ್ರಿಗೂ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪಾ ಅದು ಅಂದ್ರೆ ಮೋಟಾರ್ ಕಾರ್. ಯೂಶುವಲ್ ಆಗಿ ಇದು ಎಲ್ಲಾ ಎಂಪ್ಲಾಯೀಸ್ಗೂ ಕೊಡಲ್ಲ, ಇದು ಸ್ಪೆಸಿಫೈಡ್ ಎಂಪ್ಲಾಯಿ ಮಾತ್ರ ಕೊಡೋದು. ಯಾರಿಗೆ ಕೊಡೋದು? ಅಂದ್ರೆ ಡೈರೆಕ್ಟ್ ಕಮ್ ಎಂಪ್ಲಾಯಿ ಆಗಿರ್ಬೇಕು, ಅಥವಾ ಟೋಟಲ್ ಇನ್ಕಮ್ ಇಸ್ ಮೋರ್ ದನ್ 50,000 ಅಂತ ಎಂಪ್ಲಾಯೀಸ್ ಮಾತ್ರ ಕೊಡ್ತಾರೆ. ಈ ಕಾರ್ ಕೊಟ್ಟಾಗ ನಮ್ಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಏನಪ್ಪಾ ಅಂದ್ರೆ ಕಾರ್ ಕಂಪನಿದು. ಕಾರ್ ಯಾರು? ಕಾರ್ ಕಂಪನಿ. ಎಕ್ಸ್ಪೆನ್ಸಸ್ ಯಾರು ಪೇಮೆಂಟ್ ಮಾಡಿ? ಎಕ್ಸ್ಪೆನ್ಸಸ್ ಕಂಪನಿನೇ ಕೊಟ್ಟಿದೆ ಅಂತ ತಿಳ್ಕೊಳ್ಳಿ. ಈಗ ಕಂಪನಿದು ಕಾರು, ಎಕ್ಸ್ಪೆನ್ಸಸ್ ಕಂಪನಿದೆ, ಎರಡು ಕಂಪನಿನೇ ಕೊಡ್ತಾ ಇದೆ. ಆ ಎಂಪ್ಲಾಯಿ ಏನಾದ್ರು ಅವನು ಅಫಿಷಿಯಲ್ ಪರ್ಪಸ್ ಗೆ ಮಾತ್ರ ಯೂಸ್ ಮಾಡುತ್ತೆ. ಅಂದ್ರೆ ಆಫೀಸಿಂದ ಮನೆಗೆ, ಮನೆಯಿಂದ ಆಫೀಸ್ಗೆ ಬರ್ತಾ ಇದ್ರೆ ಹೋಗ್ತಾ ಇದ್ರೆ ಅದು ಅಫಿಷಿಯಲ್ ಪರ್ಪಸ್ ಆಗುತ್ತೆ. ₹1 ಟ್ಯಾಕ್ಸ್ ಮಾಡೋಂಗಿಲ್ಲ. ಯಾಕೆಂದ್ರೆ ಕಾರಿಂದ ಅವ್ನಿಗೇನು ಬೆನಿಫಿಟ್ ಬರ್ತಾ ಇಲ್ಲ. ಕಾರ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ? ಮನೆಯಿಂದ ಆಫೀಸ್ಗೆ, ಆಫೀಸಿಂದ ಬ್ಯಾಕ್ ಟು ಹೋಮ್ ಅಷ್ಟೇ. ಆಮೇಲೆ ಮನೆಗೆ ವಾಪಸ್ ಕಳಿಸ್ತಾ ಇದ್ವಿ. ಇದು ಅಫಿಷಿಯಲ್ ಪರ್ಪಸ್ಗೆ ಫುಲ್ಲಿ ಎಕ್ಸೆಪ್ಟೆಡ್. ಇನ್ನೊಂದಿದೆ ಪಾರ್ಟ್ಲಿ ಅಫಿಷಿಯಲ್, ಪಾರ್ಟ್ಲಿ ಪರ್ಸನಲ್.
ಓಕೆನಾ? ನಾನು ಕಾರ್ನ ಒಂದ್ ಸ್ವಲ್ಪ ಪರ್ಸನಲ್ಗೂ ಯೂಸ್ ಮಾಡ್ತಾ ಇದ್ದೀನಿ, ಒಂದಷ್ಟು ಅಫಿಷಿಯಲ್ಗೂ ಯೂಸ್ ಮಾಡ್ತಾ ಇದ್ದೀನಿ. ಈಗ ಎಂಪ್ಲಾಯಿ ಕರೆದ್ಬಿಟ್ಟು ಹೇಳ ಎಷ್ಟು ಯೂಸ್ ಮಾಡಿದ್ಯಾ ಪರ್ಸನಲ್ಗೆ ಅಂತ ಕೇಳೋದು ನಿಜ ಹೇಳ್ತಾರ ಅವರು? ನಿಜ ಹೇಳ್ತಾರ? ಏನಿಲ್ಲ ಸರ್, ನಾನು ಜಸ್ಟ್ ನನ್ನ ಮಗನ್ ಒಂದೇ ಒಂದ್ಸರಿ ಸ್ಕೂಲ್ ಕಳಿಸಿ ನೋಡಿದ್ರೆ 10,000 ಕಿಲೋಮೀಟರ್ ಓಡಿರ್ತಾರೆ. ಏನ್ ಮಗನ್ ಸ್ಕೂಲ್ 10,000 ಕಿಲೋಮೀಟರ್ ಇರುತ್ತಾ? ಹೌದಾ? ಇಲ್ಲ, ವರ್ಷಕ್ಕೆ ಇರಲ್ಲ. ಅಂದ್ರೆ ನಾನು ಹೇಳ್ತಾ ಇರೋದು ಜಸ್ಟ್ ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನ್ ಮಾಡುತ್ತೆ, ನೋಡಪ್ಪ ನೀನು ಕಾರನ್ನ, ಕಂಪನಿ ಕಾರ್ನ ಎಕ್ಸ್ಪೆನ್ಸಸ್ ಕಂಪ್ನಿ ಇದೆ, ಎಲ್ಲಾ ಕಂಪ್ನಿ ಇದೆ, ನೀನು ಎರಡೂ ಪರ್ಪಸ್ಗೂ ಯೂಸ್ ಮಾಡ್ತಾ ಇದ್ದೆ, ಪರ್ಸನಲ್ಗೂ ಪ್ರೊಫೆಷನ್ ಬಿಸ್ನೆಸ್ಗೂ ಎರಡಕ್ಕೂ, ಆಫೀಸ್ಗೂ ಯೂಸ್ ಮಾಡ್ತಾ ಇದೆಯಾ. ಅದಕ್ಕೆ ನಿನಗೆ ಕೊಡ್ತಾ ಇರೋ ಕಾರು ದೊಡ್ಡ ಕಾರ ಚಿಕ್ಕ ಕಾರ, ಸ್ಮಾಲ್ ಕಾರ್ ಬಿಗ್ ಕಾರ್. ಸ್ಮಾಲ್ ಕಾರ್ ಅಂತ ಹೆಂಗ್ ಕಂಡು ಹಿಡಿತೀವಿ ಅಂದ್ರೆ, ಇಫ್ ಇಟ್ ಈಸ್ ಲೆಸ್ ದ್ಯಾನ್ 1600 cc ಕಾರ್, 1600 cc ಗಿಂತಲೂ ಕಡಿಮೆ ಇದ್ರೆ ಅದನ್ನ 1600 cc ಕಾರ್ ಅಥವಾ ಸ್ಮಾಲ್ ಕಾರ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇನಾದ್ರೂ ಮೋರ್ ದ್ಯಾನ್ 1600 cc ಕಾರ್ ಆಗಿದ್ರೆ ಅದನ್ನ ಬಿಗ್ ಕಾರ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಈ ದೊಡ್ಡ ಕಾರೋ ಚಿಕ್ಕ ಕಾರೋ ಯಾವ್ದೋ ಕೊಟ್ಟಿದ್ದಾನೆ, ಆ ಕಾರ್ನ ನೀನು ಪರ್ಸನಲ್ಗೂ ಆಫೀಸ್ಗೂ ಎರಡಕ್ಕೂ ಯೂಸ್ ಮಾಡ್ತಾ ಇದ್ರೆ, ಸ್ಮಾಲ್ ಕಾರ್ ಕೊಟ್ಟಿದ್ರೆ ತಿಂಗಳಿಗೆ 1,800 ರೂಪಾಯಿವರೆಗೂ ಟ್ಯಾಕ್ಸಬಲ್ ಆಗುತ್ತೆ. ತಿಂಗಳಿಗೆ ಎಷ್ಟು ಟ್ಯಾಕ್ಸಬಲ್? 1,800 ರೂಪಾಯಿ ಪರ್ ಮಂತ್ ಈಸ್ ಟ್ಯಾಕ್ಸಬಲ್. ಟ್ಯಾಕ್ಸ್ ಕಟ್ಟಬೇಕು ಒಂದು ತಿಂಗಳಿಗೆ. ಅದೇ ದೊಡ್ಡ ಕಾರ್ ಆಗಿದ್ರೆ 2,400 ರೂಪಾಯಿ ಒಂದು ತಿಂಗಳಿಗೆ ಟ್ಯಾಕ್ಸಬಲ್ ಟ್ಯಾಕ್ಸ್ ಕಟ್ಟಬೇಕು. ಸಪೋಸ್ ನಿನಗೆ ಕಾರು ಕೊಟ್ಟು ಎಕ್ಸ್ಪೆನ್ಸಸ್ ಕಂಪ್ನಿದೇ ಹಾಕಿ ಡ್ರೈವರ್ ಕೊಟ್ಟಿದ್ದ ಅಂತ ಇಟ್ಕೋ. ಯಾರು ಕೊಟ್ಟಿದ್ದ? ಆಗ ಈ ವ್ಯಾಲ್ಯೂಗೆ 900 ರೂಪೀಸ್ ಪರ್ ಮಂತ್ ಅನ್ನ ಆಡ್ ಮಾಡಿ. ಎಷ್ಟು ಆಡ್ ಮಾಡ್ತೀವಿ? 900 ಪರ್ ಮಂತ್ ಆಡ್. ಅರ್ಥ ಆಯ್ತಾ ಸರ್? ಇದು ಮೋಟರ್ ಕಾರ್ದು ನಿಮ್ಗೆ ಕೇಳೋದು 90% ಇಷ್ಟೇ. ಓಕೆನಾ? ಇನ್ ಮಿಕ್ಕಿದ್ದು ಪ್ರಾಬ್ಲಮ್ಸ್ ಬಂದಾಗ ಒಂದೊಂದನ್ನ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ.